ಚೇತನ್ ಸರ್ ಅವರೇ, ನಾವಂತೂ 80s 90ಸ್ದು ಆ ಒಂದು ಬೆಂಗಳೂರು ಆಗಿರ್ಬೋದು, ಆ ಮನೆಗಳು, ಆ ಕಾರ್ಗಳು, ಆ ಏರಿಯಾ, ರೋಡ್ ನೋಡಕ್ ಸಾಧ್ಯನೇ ಆಗಿಲ್ಲ. ಆದ್ರೂ ಕೂಡ ಈಗೆಲ್ಲೋ ಕೆಲವು ಸಿನಿಮಾಗಳು, ವಿಡಿಯೋಗಳು ಎಲ್ಲೋ ಅಪರೂಪಕ್ಕೆ ನೋಡ್ತೀವಿ. ಸೊ ಬಲರಾಮನ ದಿನಗಳು ಅದೇ ಟೈಮ್ದು ಸಿನಿಮಾ ಆಗಿರೋದ್ರಿಂದ ಅಲ್ಲೇನಾದ್ರೂ ನಾವು ಆ ವಿಂಟೇಜ್ ಬೆಂಗಳೂರು, ಆ ಒಂದು ರೆಟ್ರೋ ಶೈಲಿ ಬೆಂಗಳೂರು ರೋಡ್ಗಳು ಅದನ್ನೇನಾದ್ರು ನೋಡೋ ಚಾನ್ಸ್ ಇದೆಯಾ ಅಂತ? ಖಂಡಿತ ಹೌದು. ಯಾಕೆಂದ್ರೆ ನಾನು ಯಶಸ್ವಿತಿ ನಾನೇ ನನ್ನ ಮಗಳಿಗೆ ಹೇಳ್ತಿರ್ತೀನಿ, ನಾನು ಬೆಳೆದಿದ್ದ ಸಮಯ ನೀನ್ ನೋಡಿಲ್ಲ, ಅವಾಗ ಹೇಗಿತ್ತು ಅನ್ನೋದು ನೀನ್ ನೋಡಿಲ್ಲ. ಅವಳಿಗೆ 21 ವರ್ಷ. ಓಕೆ. ಅವಳು ಹೇಗ್ ನೋಡಕ್ ಸಾಧ್ಯ? ಹೌದು. ಎಷ್ಟೋ ಜನಕ್ಕೆ ಅವ್ರ ಅಪ್ಪ ಅಮ್ಮಂದಿರಿಂದ ಕೇಳಿರ್ತಾರೆ 80ನೇ ದಶಕದಲ್ಲಿ ಹೀಗಿತ್ತು, 90ನೇ ದಶಕದಲ್ಲಿ ಹೀಗಿತ್ತು ಅಂತ. ಆದ್ರೆ ಅದ್ ನೋಡ್ಬೇಕು ಅಂತ ಆಸೆ ಇರುತ್ತೆ. ಆ ನೋಡುವ ಅವಕಾಶವನ್ನ ಬಲರಾಮನ ದಿನಗಳು ಕಲ್ಪಿಸ್ಕೊಡ್ತಿದೆ. ಯಾಕೆಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಟ್ರಿಪ್ ಡೌನ್ ದ ಮೆಮರಿ ಲೈನ್. ಇಟ್ ಈಸ್ ಗೋಯಿಂಗ್ ಟು ಬಿ ನಾಸ್ಟಾಲ್ಜಿಕ್. ಆ ಕಾಲವನ್ನ ಕಟ್ಟಿ ಆಗ ಹೇಗಿತ್ತು ಬೆಂಗಳೂರು ಅನ್ನೋದನ್ನ ನಿಮ್ಗೆ ತೋರಿಸುತ್ತೆ. ಆ ಆ ಒಂದು 2 ಗಂಟೆ ಕಾಲ ನೀವು ಥಿಯೇಟರ್ ಒಳಗೆ ಇರುವಾಗ ಆ ಬೆಂಗಳೂರಿನಲ್ಲಿ ಇದ್ದು ನೀವು ಹೊರಗೆ ಬರ್ತೀರಾ ಅಂತ ನಾನು ಆಶ್ವಾಸನೆ ಕೊಡ್ಬೋದು. ಓಕೆ. ಅಂದ್ರೆ ಸಿನಿಮಾದಲ್ಲಿ ಎಷ್ಟು ಸಾಂಗ್ಗಳಿದೆ? ಒಟ್ಟು 7 ಹಾಡುಗಳಿದೆ ಆ ಸಿನಿಮಾದಲ್ಲಿ. ನಾವು 5 ಹಾಡು ಅಂತ ಹೋಗಿದ್ದು. ಆದ್ರೆ ಸಂತೋಷ್ ನಾರಾಯಣ್ ಅವರು ಎಂತ ಒಂದ್ ರೀತಿ ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಅನ್ಪ್ರಿಡಿಕ್ಟಬಲ್ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ, ಕೆಲವು ಕಡೆ ರೀ ರೆಕಾರ್ಡಿಂಗ್ ಅಲ್ಲಿ ಕೂಡ ಅವರು ಹಾಡನ್ನ ಸೇರಿಸಿದ್ರು. ಅದ್ಭುತವಾದ, ಅಂದ್ರೆ ಇಡೀ ಆಲ್ಬಮ್ ಒಂದ್ ಹಾಡು ಇನ್ನೊಂದು ಹಾಡಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಶುರು ಶುರು ಅಂತ ಒಂದು ಮೆಲಡಿ ಇದೆ, ಟಾಟಾ ಟಾಟಾ ತರ ಒಂದು ತಪಾಂಗ್ ಸ್ಟೈಲ್ ಒಂದು ಸಾಂಗ್ ಇದೆ, ಒಂದು ಐಟಮ್ ಸಾಂಗ್ ಇದೆ, ಒಂದು ಬಹಳ ಕ್ಲಾಸಿಕಲ್ ಮ್ಯೂಸಿಕ್ ತರದೊಂದು ಇದೆ, ವಿಜಯ್ ಪ್ರಕಾಶ್ ಅವ್ರು ಹಾಡಿರುವಂಥದ್ದು. ಆಮೇಲೆ ಒಬ್ಬ ಚಿಕ್ಕ ಹುಡುಗ, 5 ವರ್ಷದ ಹುಡುಗ ಝೋಹಾನ್ ಅಂತ ಒಂದು ತುಂಬಾ ಅದ್ಭುತವಾದ ಹಾಡನ್ನ ಹಾಡಿದಾನೆ. ಆಲೋಕೆ ಅವರು ಒಂದು ರ್ಯಾಪ್ ಸಾಂಗ್ ಮಾಡಿದ್ದಾರೆ. ಸೊ ಈ ರೀತಿ ಇಡೀ ಆಲ್ಬಮ್ಮೇ ಒಂದು ರೀತಿಯ ಫುಲ್ ರೇಂಜ್ ಶೈಲಿಯ ಮ್ಯೂಸಿಕ್ ಇರುವಂತ, ಅದು ಎಲ್ಲ 80s and 90s ಗೆ ಸೇರಿದಂತ ಮ್ಯೂಸಿಕ್. ಸೊ ಅಲ್ಲೂ ಕೂಡ ಸಂಗೀತದಲ್ಲೂ ಕೂಡ ಆ ಒಂದು ರೆಟ್ರೋ ಫೀಲ್ ಬಿಟ್ಟಿಲ್ಲ, ಅಲ್ಲೂ ಕೂಡ ಟಚ್ ಇದೆ. ಓಕೆ. ಸೊ ಇಂಟರ್ವ್ಯೂ ಪ್ರಾರಂಭಕ್ಕೆ ಅಂದ್ರೆ ಪ್ರೀವಿಯಸ್ ಇಂಟರ್ವ್ಯೂ ಟೈಮ್ ಅಲ್ಲಿ ಇನ್ನು ಗ್ಯಾಪ್ ಅಲ್ಲಿ ನಮ್ಮ ವಿನೋದ್ ಸರ್ ಗುನುಕ್ತಾ ಇದ್ರು ಒಂದು ಸಾಂಗು. ಅದು ನಿಮ್ ಸಿನಿಮಾದ ಅಥವಾ ಯಾವ್ದಂತ ಒಂದು ಸಿನಿಮಾ ಲೈನ್ ಆಡ್ಬೋದಾ ಅಂತ ಸಾಂಗ್? ಶುರುದ ವೈಲಿನ್ ಬಿಟ್ಟಿದ್ದು. ಓಕೆ. ವೈಲಿನ್ ಬಿಟ್ಟು ತುಂಬಾ ಇಷ್ಟ. ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ವೈಲಿನ್ ಬಿಟ್ಟು ಬರುತ್ತಲ್ಲ, ದಟ್ ಇಸ್ ವಂಡರ್ಫುಲ್ ವೈಲಿನ್ ಬಿಟ್. ಅಫ್ಕೋರ್ಸ್ ವೈಲಿನ್ ಬಿಟ್ಟು ಅವ್ರು ನೀವು ಕೇಳಬೇಕು ಅದನ್ನ. ಓಕೆ. ನಾನು ಅದನ್ನೇ ಅದೇ ಹೋಗ್ತಿರುತ್ತೆ. ಒಂದ್ ಲೈನ್ ಹೇಳ್ಬೋದಾ? ವೈಲಿನ್ ಅಲ್ಲ, ಅವ್ರೊಂದು ಸಾಂಗ್ ಹೇಳ್ತಾ ಇದ್ರು. ಇಲ್ಲ, ಸುಮ್ಮನೆ ಅದು ಮೇಕಪ್ ಮಾಡ್ಬೇಕು ಬೇರೆದಾ? ಬಟ್ ಇಲ್ಲ ಇದ್ದಿರ್ದೆ. ಬಟ್ ಯಾಕೆ ಅದು ಅಂದ್ರೆ, ನೆನ್ನೆಯಿಂದ ನಾವು ಒಂದಿಷ್ಟು ಇಂಟರ್ವ್ಯೂ ಕೇಳಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅದೇ ಹೋಗುತ್ತೆ. ಅವ್ರಿಗೆ ಒಂದು ಅಡಿಕ್ಷನ್ ಹಾಡು ಶುರು. ಅವರು ಸುಮ್ಮನೆ ಕೂತ್ಕೊಂಡು ಮಾತಾಡ್ತಿರುವಾಗ ಯಾರು ಒಬ್ರು ಶುರು ಬಗ್ಗೆ ಮಾತಾಡಕ್ ಶುರು ಮಾಡ್ಬಿಟ್ರೆ ನೆಕ್ಸ್ಟ್ ಇಡೀ ದಿವಸ ಅದನ್ನೇ ಗುನುಕ್ತಾ ಇರ್ತಾರೆ ಅವರು. ಅದು ತುಂಬಾ ಸತಿ ಆಗಿದೆ ಅವ್ರಿಗೆ. ಹೌದು. ಅಂದ್ರೆ ಸಿ, ಐ ಲವ್ ಇನ್ಸ್ಟ್ರೂಮೆಂಟ್ಸ್. ನನಗೆ ಸೋಲೋ ವೈಲಿನ್ ಆಗ್ಲಿ, ಸೋಲೋ ಗಿಟಾರ್, ಬಾಸ್ ಗಿಟಾರ್ ಆಗ್ಲಿ, ಅಥವಾ ಯುನೋ ಟ್ರಂಪಟ್, ಟ್ರಂಫೋನ್, and these instruments, especially flute and mandolin. ನಾನು ಮ್ಯಾಂಡ್ಲಿನ್ ತುಂಬಾ ಇಷ್ಟ. ಸೊ ಇದನ್ನೆಲ್ಲ ನೀವು ಸೋಲೋ ಅಂಡ್ ಲೈವ್, ನೀವು ನಿಮ್ಗೆ ಗೊತ್ತಿಲ್ಲ ನಮ್ಗೆ ಡಿಫ್ರೆನ್ಸ್ ಅದ್ ಗೊತ್ತಾಗತ್ತಾ ಇಲ್ಲ ಅಂತ ಹೇಳಿ. ವೆನ್ ಯು ಗೋ ವಿತ್ ಲೈವ್ ಅಲ್ಲ, ಯು ಹ್ಯಾವ್ ದಟ್ ಏರ್ ಅಂಡ್ ದಟ್ ಸ್ಟ್ರಿಂಗ್. ನೀವು ಗಿಟಾರ್ ಅಲ್ಲಿ ಹಿಂಗೆ ಆ ಸ್ಟ್ರಿಂಗ್ ನ ನೀವು ಮಾಡಿದಾಗ ಆ ರಬ್ಬಿಂಗ್ ಒಂದು ಎಫೆಕ್ಟ್ ವಿತ್ ದಟ್ ನಿಮ್ಗೆ ಆ ಟೋನ್ ಬರುತ್ತೆ. ದೋಸ್ ನಿಮ್ಗೆ ಇಟ್ ವಿಲ್ ಬಿ ವೆರಿ ಹಾಂಟಿಂಗ್. ಎಸ್ಪೆಷಲಿ ವೈಲನ್ ನಿಮ್ಗೆ ಹ್ಯಾಪಿ ಅಂಡ್ ಸ್ಯಾಡ್, ಈ ಎರಡು ಮೂಡ್ ನ ನಿಮ್ಗೆ ಸಪೋರ್ಟ್ ಮಾಡೋದು ವೈಲನ್. ಗಿಟಾರ್ ಮಾಡಕ್ಕಾಗಲ್ಲ, ಕೀಸ್ ಮಾಡಕ್ಕಾಗಲ್ಲ, ಪಿಯಾನೋ ಬೋರ್ಡ್. ವೈಲನ್ ಹ್ಯಾಸ್ ದಟ್. ನನ್ಗೆ ಅದಕ್ಕೆ ವೈಲನ್ ತುಂಬಾ ಇಷ್ಟ. ವೆನ್ ಸನಾ ಅವರು ವೈಲನ್ ಕೊಟ್ಟಾಗ ಐ ವಾಸ್ ಲೈಕ್ ಓವರ್ವೆಲ್ಮ್ಡ್. ನಾನು ಅದನ್ನೇ ಕೇಳ್ಕೊಂಡು ನಾನು ಫಸ್ಟ್ ನಮ್ ಟ್ಯೂನ್ ಬಂದಾಗ ಇನ್ನೂ ಅದು ಪರ್ಫೆಕ್ಟ್ ಆಗಿರ್ಲಿಲ್ಲ. ಡೈರೆಕ್ಟರ್ ಸರ್ಗೂ ನನಗೂ ಮಾತ್ರ ಇಷ್ಟ ಆಗಿದ್ದು, ಅದು ಇನ್ನೂ ರಾ ಇತ್ತು. ತುಂಬಾ ಸ್ಲೋ ಇದೆ, ಬಟ್ ಇದು ಹಿಂಗಿದೆ. ಬಟ್ ಐ ಜಸ್ಟ್ ಲವ್ ದಟ್. ಅಂಡ್ ಅಫ್ಕೋರ್ಸ್ ನೋಡೋಣ ಇರಿ ಇನ್ನು ಮುಂದೆ. ನಂಗೆ ಸುಮ್ಮನೆ ಅದು ಆ ವೈಲಿನ್ ಬಿಟ್ನ ನಾನು ಬಂದು ಈಗ ಗುಣಗಿ ಆಮೇಲೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅದು ನಾರ್ಮಲ್ ಆಗಿ ಬರುತ್ತೆ, ಕಾಶಿಯಸ್ ಆಗ್ಬಿಡ್ತೀನಿ. ಅವರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸರ್, ಇದ್ರ ನಡುವೆ ಇನ್ನೊಂದು ವಿಚಾರ ಅಂದ್ರೆ ಖಂಡಿತ ನಿಮಗೆ ಕೇಳ್ಬೇಕಾಗುತ್ತೆ. ಯಾಕೆಂದ್ರೆ ನೀವು ಕೂಡ ಈ ಒಂದು ಸಮಸ್ಯೆಯನ್ನ ಪ್ರೀವಿಯಸ್ ಸಿನಿಮಾದಲ್ಲಿ ಎದುರಿಸಿದ್ರಿ. ಏನಂದ್ರೆ ಥಿಯೇಟರ್ದು. ಸೊ ಅದ್ಭುತವಾದಂಥ ಸಿನಿಮಾ ನಿಮ್ಮ ಪ್ರೀವಿಯಸ್ ಸಿನಿಮಾ ಕೂಡ, ಮಾದೇವ ಕೂಡ ಅಷ್ಟೇ. ಈಗ ಬರ್ತಿರೋದು ಕೂಡ ಒಳ್ಳೆ ಕತೆ ಇಟ್ಕೊಂಡು ಬಂದಿದ್ದೀರಾ. ಸೊ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ.
ಸೊ ನೀವು ಅನುಭವಿಸಿರೋ ಸಮಸ್ಯೆ ಇಟ್ಕೊಂಡು ಪ್ರಶ್ನೆ ಕೇಳ್ತಾ ಇದೀನಿ ಸರ್. ಏನ್ ಪ್ಲಾನ್ ಇದೆ ಸರ್? ಲಾಸ್ಟ್ ಟೈಮ್ಗೂ ಅನುಭವ ಆಗಿರುತ್ತೆ ನಿಮ್ಗೆ, ಎಲ್ಲಿ ಮಿಸ್ ಆಯ್ತು, ಏನೇನ್ ಮಾಡಿದ್ವಿ, ಯಾವ ಕಡೆಯಿಂದ ಸಮಸ್ಯೆ ಆಯ್ತು ಅಂತ. ಸೊ ಈ ಸಿನಿಮಾಗೆ ಏನೇನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸಿ ಅಫ್ಕೋರ್ಸ್, ಬಿಕಾಸ್ ನಾನು ಇದನ್ನ ಹೇಳಲೇಬೇಕು. ನಮ್ಮ ಹತ್ರ ಒಂದು ವಾಟ್ ವಿ ಕಾಲ್ ಬೋಫರ್ ಗನ್ ಆ ಥರ ರೆಡಿ ಇದೆ. ಬಿಕಾಸ್ ದಟ್ ಈಸ್ ನನ್ ಅದರ್ ದನ್ KVN ಪ್ರೊಡಕ್ಷನ್ ಅವರು, ಸುಪ್ರೀತ್ ಅವರು, ವೆಂಕಟ್ ಸರ್ ಅವರು. ಸೊ ಲಾಸ್ಟ್ ಟೈಮ್ ಒಂದಿಷ್ಟು ಗೊಂದಲಗಳು ನಡೀತಿತ್ತು ಸಿನಿಮಾ ರಿಲೀಸ್ ಟೈಮಲ್ಲಿ, ಒಂದಿಷ್ಟು ಸಮಸ್ಯೆಗಳು ನಡೀತಿತ್ತು ಒಳಗಡೆನೆ ಅವರು. ಸೊ ಆ ಟೈಮಲ್ಲಿ ಡಿಸ್ಟ್ರಿಬ್ಯೂಟರ್ ನಮಗೆ ಬೇರೆಯವ್ರು ಏನೋ ಮಾಡಬೇಕಾಗಿತ್ತು, ಅದಾದ್ಮೇಲೆ ಒಂದಿಷ್ಟೆಲ್ಲ ಸಮಸ್ಯೆಗಳಾಗಿ, ಅದೇನೋ ಪ್ರಾಬ್ಲಮ್ಗಳಾಗಿ, ಒಬ್ರು ನನ್ಗೆ ಈ ಡಿಸ್ಟ್ರಿಬ್ಯೂಟರ್ ಬೇಕು ಅಂತ, ಇನ್ನೊಬ್ರು ಇಲ್ಲ ನನ್ಗೆ ಈ ಡಿಸ್ಟ್ರಿಬ್ಯೂಟರ್ ಬೇಕು ಅಂತಲ್ಲ, ಒಂದಿಷ್ಟೆಲ್ಲ ಪ್ರಾಬ್ಲಮ್ಗಳಾಗಿ ಫೈನಲಿ ಬೇರೆಯವ್ರು ತಗೊಂಡಾಗ ಅವ್ರಿಗೂ ಟೈಮ್ ಇರಲಿಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ, ಆ ಒಂದು ಟೈಮ್ ಇರಲಿಲ್ಲ. ಆ ಒಂದು ಗ್ಯಾಪ್ ಅಲ್ಲಿ, ಬಿಕಾಸ್ ಡಿಸ್ಟ್ರಿಬ್ಯೂಷನ್ ಅನ್ನೋದು ನಿಮಗೆ ಇಟ್ಸ್ ಯುನೋ ದಿ ಬಿಗ್ಗೆಸ್ಟ್ ಚಾಲೆಂಜ್ ಆಕ್ಚುಲಿ. ಒಂದು ಸಿನಿಮಾ ನಾವು ಮಾಡಿ ಏನೇ ಮಾಡಿದ್ರು ಕರ್ಕೊಂಡು ಹೋಗಿ ಅದನ್ನ ಇಂಥ ಥಿಯೇಟರ್ ಇಂಥ ಟೈಮಿಂಗ್ ಅಲ್ಲಿ ರಿಲೀಸ್ ಮಾಡಿ ಇಂಥ ಜನ ಬರೋದನ್ನ ಕ್ಯಾಲ್ಕುಲೇಟ್ ಮಾಡೋ ಕ್ಯಾಲ್ಕುಲೇಷನ್ ಇದೆ ಗೊತ್ತಾ? ಹೌದು, ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ನಮಗೆ. ಈ ಸಿನಿಮಾದಲ್ಲಿ ಅದನ್ನ ಆಗೋದೇ ಆಗೋ ಚಾನ್ಸೇ ಇಲ್ಲ. ಯಾಕಂದ್ರೆ ದೇ ಆರ್ ದಿ ಮಾಸ್ಟರ್ಸ್ KVN ಅವರು. ದೇನೋ ಯಾವ ಟೈಮಲ್ಲಿ ಎಲ್ಲಿ ಬರ್ತಾರೆ ಅಂತ. ಲಾಸ್ಟ್ ಟೈಮ್ ನಾನು ಚೇಂಬರ್ಗೆ ಹೋಗಿ ನನ್ನ ಒಳ್ಳೆ ಸಿನಿಮಾ ರಾಂಗ್ ಟೈಮಿಂಗ್ಸ್ ಕೊಟ್ಟಿದ್ರು. ಬೇರೆ ಹಿಂದಿ ಸಿನಿಮಾಗೆ 11 ಶೋ ಕೊಟ್ಟು ಮಾದೇವಾಗೆ ಬೆಳಗ್ಗೆ 7:30ಗೆ, ಅದಾದ್ಮೇಲೆ ನೈಟ್ 9:30 ಶೋ ಅಂತ ಮಾಡ್ಬಿಟ್ಟಿದ್ರು. ಕರೆಕ್ಟ್ ಆಗಿ ಒಂದು ವಾರಕ್ಕೆ ಜನ ಪಿಕಪ್ ಆಗ್ತಿದ್ದಾರೆ. ಸೊ ಈ ಫ್ರೈಡೆ ರಿಲೀಸ್ ಆಗುತ್ತೆ, ಈ ಫ್ರೈಡೆ ಇಷ್ಟು ಕಲೆಕ್ಷನ್ ಆದ್ರೆ ಈ ಫ್ರೈಡೆ ಇಷ್ಟ ಆಗಿರುತ್ತೆ. ಸೊ ನಮ್ಗೆ ಆ ಟೈಮ್ ಬೇಕು, ಬಿಡಿ ಕನ್ನಡ ಸಿನಿಮಾಗೆ ಒಂದಿಷ್ಟು ಟೈಮ್ ಬಿಡಿ, ಬರ್ತಾರೆ ಜನ. ಮೌತ್ ಟಾಕ್ ತುಂಬಾ ಚೆನ್ನಾಗಿದೆ. ನಾನು ಅದಾದ್ಮೇಲೆ ಚೇಂಬರ್ ಅಲ್ಲಿ ನಾನು ಕೂತ್ಕೊಂಡು ಹೇಳಿದ್ದು, ಸರ್ ನನ್ನ ಪ್ರೀವಿಯಸ್ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾನೇ ಬಂದಿರಲಿಲ್ಲ ಸರ್. ಈ ಸಿನಿಮಾ ಚೆನ್ನಾಗಿದೆ, ಜನ ನೋಡ್ತಿದ್ದಾರೆ, ಆಲ್ರೆಡಿ ಮನೆಯಿಂದ ಹೊರಡ್ತಿದ್ದಾರೆ, ಬರ್ತಿದ್ದಾರೆ, ಈ ಸಿನಿಮಾ ಕಡೆ ಮುಖ ಮಾಡ್ತಿದ್ದಾರೆ, ಟೈಮ್ ಕೊಡಿ ನಮಗೆ, ಇನ್ನೊಂದು ವಾರ ಕೊಡಿ ಅಂತ ನಾನು ಆ ಒಂದು ಸಮಸ್ಯೆ ಹೋಗಿ ಕೇಳಿದ್ದು. ಅದೊಂದಿಷ್ಟು ರಾಂಗ್ ಆಗಿ ಏನೋ ಥಿಯೇಟರ್ಗಳು ಕೊಡ್ತಾ ಇಲ್ಲ ಅಂತ ಆಗಿತ್ತು. ಬಟ್ ಅಫ್ಕೋರ್ಸ್ ಆ ಟೈಮಲ್ಲೂ ನನ್ನ ಜೊತೆ ನಮ್ಮ ಅನಿಲ್ ಅವರು PR ಇದ್ರು, ಅಂಡ್ ಎಲ್ಲಾ ಮಾಧ್ಯಮದವರು ನಾನು ತುಂಬಾ ಸಪೋರ್ಟ್ ಮಾಡಿದ್ರು. ಎಸ್ಪೆಷಲಿ ಈಗ ಸೋಷಿಯಲ್ ಮೀಡಿಯಾ ಆಗ್ಲಿ, ನೀವಾಗ್ಲಿ, ಎಲ್ಲ ಮಾಧ್ಯಮದವ್ರು ಏನ್ ಮಾಡಿದ್ರು ಅಂದ್ರೆ, ಅಫ್ಕೋರ್ಸ್ ಕರೆಕ್ಟ್ ಚೆನ್ನಾಗಿದೆಯಲ್ಲ ಈ ಸಿನಿಮಾ ಅಂತ ಎಲ್ಲಾರು ನನ್ನ ಜೊತೆ ಚೇಂಬರ್ಗೆ ಬಂದು ಅವರು ಕ್ವಶನ್ ಮಾಡಿದ್ರು. ನಾನ್ ಮಾತ್ರ ಕೇಳಿಲ್ಲ, ನಾನು ಬಂದು ಜಸ್ಟ್ ಫೇಸ್ ಆಗಿದ್ದೆ. ಬಟ್ ಎಲ್ಲ ಕೂತ್ಕೊಂಡು, ಹೌದು ಯಾಕೆ ಹಿಂಗ್ ಆಗ್ತಿದೆ, ನೀವು ಕರೆಕ್ಟ್ ಆಗಿ ಇದು ಮಾಡ್ತಾ ಇಲ್ಲ, ನೀವು ಕನ್ನಡ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ನೀವು ಅಂತ ಪ್ರತಿಯೊಬ್ರು ಧ್ವನಿ ಎತ್ತಿದ್ರು. ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಅಲ್ಲಿಗೆ ಅದು ಸ್ಟಾಪ್ ಆಗಿಲ್ಲ. ಅದಾದ್ಮೇಲೆ ಥಿಯೇಟರ್ಗಳಿಗೆ ಹೋಗಿ ವಿಸಿಟ್ ಮಾಡಿದ್ರು. ವಿಸಿಟ್ ಮಾಡಿ ಜನ ಇರೋರು ಹೊರಗಡೆ ಬರ್ತಿದ್ದಾರೆ ಅಂದ್ರೆ ವಿಡಿಯೋಗಳು ಮಾಡ್ಕೊಂಡು, ನೋಡಿ ಜನ ಇದಾರೆ, ಕನ್ನಡ ಸಿನಿಮಾಗೆ ಜನ ಬರ್ತಿಲ್ಲ ಅಂತ ಹೇಳ್ತಿದಾರಲ್ಲ, ಬರ್ತಿದ್ದಾರೆ, ಯಾಕೆ ಹೋಗ್ತಿಲ್ಲ, ನೀವು ಕೊಡ್ತಾ ಇಲ್ಲ ಅಂತ ಅವರು ಪ್ರಶ್ನೆ ಮಾಡಿದ್ರು. ಅದು ನಮಗೆ ತುಂಬಾ ಪ್ಲಸ್ ಆಗಿ, ಅದಾದ್ಮೇಲೆ ಸಿನಿಮಾ ಬಂದು ಆಲ್ಮೋಸ್ಟ್ ಒಂದು 15ರಿಂದ 18 ಸೆಂಟರ್ಸ್ ಅಲ್ಲಿ 50 days ಕಂಪ್ಲೀಟ್ ಆಯ್ತು ಸಿನಿಮಾ. ಸೊ ಈ ಒಂದು ದೆನ್ ಅದಾದ್ಮೇಲೆ ನಾನು ತುಂಬಾ ದೊಡ್ಡವ್ರ ಹತ್ರ ಇಂಡಸ್ಟ್ರಿ ನಮ್ಮ ಹಿರಿಯರ ಹತ್ರ ಎಲ್ಲ ಮಾತಾಡಿದ್ದೆ. ನಾನು ಮುಂದಕ್ಕೆ ಆಗೋದ್ ಬೇಡ, ನನಗ್ ಮಾತ್ರ ಅಲ್ಲ, ನಾನು ಆಮೇಲೆ ಹೇಳಿದ್ದೆ, ನನಗ್ ಮಾತ್ರ ಅಲ್ಲ ಸರ್, ಎಲ್ರಿಗೂ ಆಗ್ತಿದೆ. ಸೊ ಇದು ನನ್ನ ಸಿನಿಮಾ ಬಂದಿದ ತಕ್ಷಣ ನಾನು ಬಂದಿದ್ದೀನಿ ಅಂತಲ್ಲ, ಇದೊಂದು ಅವಕಾಶ ಸಿಕ್ಕಿದೆ ನನಗೆ ಮಾತಾಡಕ್ಕೆ. ಯೂಶಲಿ ನಾವು ಮಾತಾಡಕ್ ಬಂದಾಗ ನಿನ್ಗೇನಪ್ಪ, ನಿಮ್ಗೆ ಯಾವ್ದು ಆಮೇಲೆ ನೋಡ್ಕೊಳ್ಳೋಣ ಅಂತ ಕಳಿಸ್ಬಿಡ್ತಾರೆ. ಇದು ನಂದು, ಈಗ ನನ್ನ ಸಿನಿಮಾ, ನಾನು ಬಂದಿದ್ದೀನಿ, ನನ್ಗೆ ಅವಕಾಶ ಬಂದು ಮಾತಾಡಿ ಅಂತ ಎಲ್ಲರ ಹತ್ರನೂ ಕೇಳಿ. ಆ ಟೈಮಲ್ಲಿ ನನ್ ವಿನೋದ್ ರಾಜ್ ಸರ್ ಅವರು ಧ್ವನಿ ಎತ್ತಿದ್ರು, ಸೃಜನ್ ಲೋಕೇಶ್, ಆಮೇಲೆ ಶಿವಣ್ಣ ಅವರು, ಹೌದು ನನ್ಗೆ ಇದಾಯ್ತು, ಬೇಜಾರಾಯ್ತು ಅಂತ ಬಹಳಷ್ಟು ನಟರು ಹೇಳಿದ್ರು, ಕೆಲವರು ಟ್ವೀಟ್ ಎಲ್ಲ ಮಾಡಿದ್ರು. ಸೊ ಈ ಒಂದು ಸಿನಿಮಾಗೆ ಆಗಲ್ಲ, ಯಾಕಂದ್ರೆ ಅದೆಲ್ಲ ದಾಟ್ ಬಂದಿದೀವಿ. ಅಲ್ಲ ಸರ್, ಆ ಟೈಮಲ್ಲಿ ಇನ್ನೊಂದು ವಿಚಾರ ಕೂಡ ಚರ್ಚೆ ಆಯ್ತು. ಏನಂತಂದ್ರೆ, ವಿನೋದ್ ಪ್ರಭಾಕರ್ ಅವ್ರೇನು ಸಿನಿಮಾ ಇದಕ್ಕೆ ಹೊಸಬ್ರಲ್ಲ, ಸೊ ಅವರಿಗೆ ಈ ಸಮಸ್ಯೆ ಬಂದೆ. ಇನ್ನು ಕೆಲವರು ನಮ್ಮಂತವ್ರು ಹೊಸಬ್ರು ಬಂದ್ರೆ ಏನ್ ಕತೆ ಅನ್ನೋದು ಕೂಡ ಹೊಸಬ್ರಿಗೆ ಒಂದ್ ಸ್ವಲ್ಪ ಭಯ ಹುಟ್ಟಿಸೋ ತರ ಇತ್ತು. ಸೊ ನೀವು ಅವಾಗ ಎಂಟ್ರಿ ಆಗಿ ಸ್ವಲ್ಪ ಏನು ಅಂದ್ರೆ ಅದನ್ನ ಏನು ಸಮಸ್ಯೆ ಆಗಿದೆ ಧ್ವನಿ ಎತ್ತಿ ಮಾತಾಡಿದ್ರೆ, ಸೊ ಅವರಿಗೂ ಸ್ವಲ್ಪ ಭರವಸೆ ತರ ಆಯ್ತು, ಅಂದ್ರೆ ಆ ಭಯ ಹೋಗೋ ತರ ಆಯ್ತು. ಹೌದು, ನಾನು ಆ ತರದ ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡದ್ಮೇಲೆ ಸುಮಾರು ಸಿನಿಮಾಗಳು ನಾನು ನೋಡಿದೆ, ಸುಮಾರು ಸಿನಿಮಾಗಳು ದೇ ಸ್ಟಾರ್ಟೆಡ್ ಕ್ವೆಶ್ಚನಿಂಗ್. ಹೌದು, ಹೋಗಿದ್ರು, ನಮಗೂ ಬೇಕು ಥಿಯೇಟರ್ಸ್ ಕೊಡಿ ಅಂತೇಳಿ. ಬಟ್ ಆಕ್ಚುಲಿ ನಾವು ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂದ್ರೆ, ಸಿನಿಮಾ ಚೆನ್ನಾಗಿದ್ದಾಗ ಪ್ರೇಕ್ಷಕರು ಬರ್ತಾ ಇದ್ದಾರೆ ಅಂದಾಗ ನಾವು ಹೋಗಿ ಕೇಳೋದ್ರಲ್ಲಿ ಕರೆಕ್ಟ್ ಆಗಿರುತ್ತೆ. ಸಪೋಸ್ ನಮ್ಮ ಸಿನಿಮಾ ಚೆನ್ನಾಗಿಲ್ಲ, ಜನನೇ ಬರ್ತಿಲ್ಲ ಅಂದ್ರೆ ಶೋಗಳು ಕೊಡಿ ಅಂತ ಕೇಳೋದು ತಪ್ಪು. ಕರೆಕ್ಟ್.
ತಪ್ಪಾಗತ್ತೆ. ನಮ್ಗೆ 100% ನಾವು ಸುಮ್ಮನೆ ಥಿಯೇಟರ್ನ ರನ್ ಮಾಡೋಕ್ಕಾಗಲ್ಲ. ಹೌದು. ಅವ್ರದ್ದು ಒಂದು ಸಾವಿರ ಸಮಸ್ಯೆಗಳಿರುತ್ತೆ. ಕರೆಂಟ್ ಬಿಲ್ ಕಟ್ಟಬೇಕು, ಕೆಲ್ಸದವ್ರು ಮಾಡಬೇಕು, ರೆಂಟ್ ಕಟ್ಟಬೇಕು, ಹೌದು ಅವ್ರಿಗೂ ಸಾವಿರಾರು ಇರುತ್ತೆ. ಸೊ ಅಫ್ಕೋರ್ಸ್ ನಾನು ಕೇಳೋದ್ರಲ್ಲಿ ನಾನು ತುಂಬಾ ಜೆನ್ಯೂನ್ ಆಗಿತ್ತು. ಸಿನಿಮಾ ಚೆನ್ನಾಗಿದೆ, ಜನ ಬರ್ತಿದ್ದಾರೆ ಅಂತ ಕೇಳಿದ್ದೆ. ಅದಾದ್ಮೇಲೆ ಖಂಡಿತ ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಆಮೇಲೆ ನಮ್ಮ ಟೀಸರ್ ದಿನಾನು ನಾನು ಹೇಳಿದ್ದೆ, ಸರ್ ಒಂದು ಸಿನಿಮಾ ಆ ಸಿನಿಮಾ ಪ್ರಚಾರ ಮಾಡೋದು ಅಥವಾ ಸಿನಿಮಾ ಚೆನ್ನಾಗಿದ್ರೆ ಆ ಸಿನಿಮಾನೇ ಜನರನ್ನ ಒಳಗಡೆ ಕರ್ಕೊಂಡ್ಬರುತ್ತೆ. ಯಾರೇ ಬಂದು ಪಬ್ಲಿಸಿಟಿ ಮಾಡೋರು, ಯಾರೇ ಬಂದು ಸ್ಟೇಜ್ ಮೇಲೆ 1 hour ಯಾರು ಬಂದು ಮಾತಾಡೋರು, ಸಿನಿಮಾದಲ್ಲಿ ಆ ಪವರ್ ಇತ್ತು ಅಂದ್ರೆ ಖಂಡಿತ ಬರ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.